ಓಂ ಶಾಂತಿ. ಸಾಕಾರವತಿ ಇಂದಿನ ತಾರೀಕಾಗಿದೆ 13/4/26. मीठे बच्चे, अभी तुम ऐसी दुनिया के मालिक बनते हो जहाँ कोई हद नहीं. योग बल से सारे विश्व की राजाई लेना वो भी वंडर है. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಈಗ ತಾವು ಅಂತಹ ಪ್ರಪಂಚದ ಮಾಲೀಕರಾಗ್ತೀರಾ, ಎಲ್ಲಿ ಹದ್ದು ಇಲ್ಲ. ಯೋಗ ಬಲದಿಂದ ಇಡೀ ವಿಶ್ವದ ಮೇಲೆ ರಾಜ್ಯ ಭಾಗ್ಯವನ್ನ ಪಡೀತೀರಾ. ಎಷ್ಟು ವಂಡರ್ ಅಲ್ವಾ. ಪ್ರಶ್ನೆ ಆಗಿದೆ, ಡ್ರಾಮಾ ಕೆ ಕಿಸ್ ಬಂಧನ್ ಮೇ ಬಾಪ್ ಭಿ ಬಾಂಧಾ ಹುವಾ ಹೈ. ಡ್ರಾಮಾದ ಯಾವ ಬಂಧನದಲ್ಲಿ ತಂದೆ ಬಂಧಿತರಾಗಿದ್ದಾರೆ? ಉತ್ತರ ಆಗಿದೆ, बाबा कहते मुझे तुम बच्चों की सम्मुख आना है, मैं इस बंधन में बांधा हुआ हूँ. ತಂದೆ ತಿಳಿಸ್ತಾರೆ, ನನಗೆ ತಮ್ಮ ಮಕ್ಕಳ ಸಮ್ಮುಖದಲ್ಲಿ ಬರಬೇಕಾಗತ್ತೆ, ನಾನು ಈ ಬಂಧನದಲ್ಲಿ ಬಂಧಿತನಾಗಿದ್ದೀನಿ. जब तक मैं ना आऊं तब तक मुझे मूंझे हुए सूझ सुलझ नहीं सकती है. बाकी मैं तुम्हारे पर कोई ಕೃಪಾ ವ ಆಶೀರ್ವಾದ ಕರ್ನೆ ನಹಿ ಆತಿ. ಎಲ್ಲಿವರೆಗೂ ನಾನು ಬರೋದಿಲ್ಲ ಅಲ್ಲಿವರೆಗೂ ಯಾವ ರೀತಿ ದಾರ ಸುತ್ಕೊಂಡ್ಬಿಟ್ಟಿರುತ್ತೆ, ಆ ರೀತಿ ಮಾತುಗಳು ಅಂದರೆ ಜ್ಞಾನದ ಏನು ಚಿಕ್ಕಿದೆ ಅದನ್ನು ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ಬಾಕಿ ನಾನು ನಿಮ್ಮ ಮೇಲೆ ಯಾವುದೇ ಕೃಪೆ ಆಶೀರ್ವಾದವನ್ನ ಮಾಡೋದಕ್ಕೆ ಬರಲ್ಲ. मैं कोई मरे हुए को जिंदा नहीं करता, मैं तो आता हूँ तुम्हें पतित से पावन बना. ನಾನು ಸತ್ತಿರೋರನ್ನ ಬದುಕಿಸಕ್ಕೆ ಬರೋದಿಲ್ಲ, ನಾನಂತೂ ಬರ್ತೀನಿ ತಮ್ಮನ್ನ ಪತಿತರಿಂದ ಪಾವನ ಮಾಡಕ್ಕೋಸ್ಕರ. ಹಾಡಾಗಿದೆ, ತುಮೇ ಪಾಕೆ ಅಮ್ನೆ ಜಹಾನ್ ಪಾಲೆ. ತಮ್ಮನ್ನ ಪಡೆದು ನಾನು ಇಡೀ ಭೂಮಿಯನ್ನ ಪಡೆದೆ. ಓಂ ಶಾಂತಿ. गीत के अक्षर सुन करके तुम बच्चों के रोमांच खड़े हो जाना चाहिए, क्योंकि सम्मुख बैठे हैं. ಹಾಡಿನ ಅಕ್ಷರವನ್ನ ಕೇಳಿ ಮಕ್ಕಳಿಗೆ ರೋಮಾಂಚ ನಿಂತ್ಕೋಬೇಕು, ಯಾಕೆಂದ್ರೆ ಸಮ್ಮುಖದಲ್ಲಿದ್ದೀರಾ. सारी दुनिया में बल कितने भी विद्वान पंडित आचार्य हैं, कोई भी मनुष्य मात्र को ये पता नहीं बेहद का बाप हर 5000 वर्ष के बाद आता. ಇಡೀ ಪ್ರಪಂಚದಲ್ಲಿ ಬಲೆ ಎಷ್ಟೇ ವಿದ್ವಾನ್ ಪಂಡಿತರು ಆಚಾರ್ಯರಿರ್ಬೋದು, ಯಾವುದೇ ಮನುಷ್ಯನಿಗೆ ಇದು ಅರಿವಿಲ್ಲ, ಅನಂತವಾದ ತಂದೆ ಪ್ರತಿ 5000 ವರ್ಷದ ನಂತರ ಬರ್ತಾರೆ. ಬಚ್ಚೆ ಹಿ ಜಾನ್ತೆ ಬಚ್ಚೆ ಕೇತೆ ಹೇ ಜೈಸಾ ಹೂ ವೈಸಾ ಹೂ ತುಮಾರಾ ಹೂ. ಮಕ್ಕಳಿಗೆ ಗೊತ್ತಿದೆ, ಮಕ್ಕಳೇ ಅಂತಾರೆ, ನಾನು ಹೆಂಗಿದ್ದೀನಿ, ಯಾವ ರೀತಿ ಇದ್ದೀನಿ, ನಿಮ್ಮವನಾಗಿದ್ದೀನಿ. बाप भी ऐसे कहते जैसे हो वैसे हो मेरे बच्चे हो, तुम भी जानते हो ये सब आत्माओं का बाप है. ತಂದೆನೂ ತಿಳಿಸ್ತಾರೆ, ನೀವು ಹೆಂಗಿದ್ದೀರಾ ಅದೇ ರೀತಿ ನನ್ನ ಮಕ್ಕಳಾಗಿದೆ. ತಮಗೂ ಗೊತ್ತಾಗಿದೆ ನಾವೆಲ್ಲ ಆತ್ಮಗಳಿಗೆ ಅವರು ತಂದೆ ಆಗಿದ್ದಾರೆ. सब पुकारते हैं बाप समझाते देखो रावण का कितना परछाया है. ಎಲ್ಲರೂ ಕರೀತಾರೆ, ತಂದೆ ತಿಳಿಸ್ಕೊಡ್ತಾರೆ, ನೋಡಿ ರಾವಣನ ಪರಛಾಯೆ ಇದೆ. एक भी समझ नहीं सकते जिसको हम परम पिता परमात्मा कहते, फिर पिता कहने से खुशी क्यों नहीं होती, ये भूल गए. ಒಬ್ಬರಿಗೂ ಅರ್ಥ ಆಗಲ್ಲ ಯಾರಿಗೆ ನಾವು ಪರಮ ಪಿತಾ ಪರಮಾತ್ಮ ಅಂತೀವಿ, ಮತ್ತೆ ತಂದೆ ಎಂದಾಗ ಖುಷಿ ಯಾಕಾಗಲ್ಲ, ಇದು ಮರ್ತೋಗಿದಾರಲ್ಲ. वो बाबा ही हमें वर्षा देते, बाबा खुद समझाते, ये इतनी सहज बात भी कोई समझ नहीं सकते. ಈ ತಂದೆನೇ ನಮಗೆ ಆಸ್ತಿಯನ್ನ ನೀಡ್ತಾರೆ, ತಂದೆ ಸ್ವಯಂ ತಿಳಿಸ್ತಾರೆ, ಇಷ್ಟು ಸಹಜ ಮಾತು ಯಾರಿಗೂ ಅರ್ಥ ಆಗಲ್ಲ. बाप समझाते ये तो वही है जिसको सारी दुनिया पुकारती, वो खुदा ये राम ऐसे पुकार पुकारते प्राण छोड़ देते. ಬಾಬಾ ತಿಳಿಸ್ಕೊಡ್ತಾರೆ, ಇದಂತೂ ಅದೇ ಆಗಿದೆ, ಯಾರಿಗೆ ಇಡೀ ಪ್ರಪಂಚ ಕರೆಯುತ್ತೆ, ಏ ಖುದಾ ಏ ರಾಮ್ ಕರೀತಾ ಕರೀತಾ ಪ್ರಾಣವನ್ನೇ ಬಿಟ್ಬಿಡ್ತಾರೆ. यहाँ वो बाप तुमको पढ़ाते तुम्हारी बुद्धि अब वही चल गई. ಇಲ್ಲಂತೂ ತಂದೆ ನಮಗೆ ಓದಿಸ್ತಾರೆ, ನಿಮ್ಮ ಬುದ್ಧಿ ಅಲ್ಲಿಗೆ ಹೋಗಿದೆ.
बाबा आया हुआ है, कल्प पहले माफी, कलब कलब बाबा आकर पतित से पावन बनाए, दुर्गति से सद्गति में ले जाए. ಬಾಬಾ ಬಂದಿದರೆ ಕಲ್ಪದ ಹಿಂದೆಯ ಸಮಾನ. ಕಲ್ಪ ಕಲ್ಪ ಬಾಬಾ ಬಂದು ಪತಿತರಿಂದ ಪಾವನ ಮಾಡಿ ದುರ್ಗತಿಯಿಂದ ಸದ್ಗತಿಗೆ ಕರ್ಕೊಂಡೋಗ್ತಾರೆ. गाते भी है सर्व का पतित पावन बाप, अभी तुम बच्चे उनके सम्मुख बैठे. ಗಾಯನನೂ ಇದೆ ಸರ್ವರ ಪತಿತ ಪಾವನ ತಂದೆ, ಈಗ ತಾವು ಮಕ್ಕಳು ಅವರ ಸಮ್ಮುಖದಲ್ಲಿ ಇದ್ದೀರಾ. तुम हो मोस्ट बिलवेड स्वीट चिल्ड्रन, ಭಾರತವಾಸಿयों की ही बात है ना. ತಾವಂತೂ ಅತಿ ಮಧುರವಾದ ಮುದ್ದಾದ ಮಕ್ಕಳಾಗಿದ್ದೀರಿ. ಭಾರತವಾಸಿಯ ಮಾತಾಗಿದೆ ಅಲ್ಲ. बाप भी भारत में ही जन्म लेते, बाबा कहते मैं भारत में जन्म लेता हूं तो जरूर वही प्यारे लगते. ಭಾರತವಾಸಿಗಳ ಮಾತಾಗಿದೆ. ಬಾಬಾ ಭಾರತದಲ್ಲಿ ಜನ್ಮ ಪಡಿತಾರೆ. ತಂದೆ ಹೇಳ್ತಾರೆ ನಾನು ಭಾರತದಲ್ಲಿ ಜನ್ಮ ಪಡಿತೀನಿ ಎಂದರೆ ಅಲ್ಲಿನವರು ನನಗೆ ಪ್ರಿಯ ಅನ್ನಿಸ್ತಾರಲ್ಲ. याद भी सब उनको करते जो जिस धर्म के है वो अपने धर्म स्थापक को याद करते. ನೆನಪು ಸಹ ಅವರನ್ನೇ ಮಾಡಲಾಗುತ್ತೆ. ಯಾರು ಯಾವ ಧರ್ಮದವರಾಗಿರ್ತಾರೆ ಆ ಧರ್ಮ ಸ್ಥಾಪಕರನ್ನ ನೆನಪು ಮಾಡ್ತಾರೆ. भारतवासी ही नहीं जानते कि हम आदि सनातन धर्म के थे. बाबा समझाते भारती प्राचीन देश है तो कह देते कौन कहते कि भारती सिर्फ था. ಭಾರತವಾಸಿಗೆ ಇದು ಗೊತ್ತಿಲ್ಲ, ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಬಾಬಾ ತಿಳಿಸ್ಕೊಡ್ತಾರೆ ಭಾರತ ಪ್ರಾಚೀನ ದೇಶ ಅಂತ ಹೇಳಲಾಗತ್ತೆ. ಇದು ಯಾರಂತಾರೆ? ಆ ಸಮಯದಲ್ಲಿ ಭಾರತನೇ ಇತ್ತು. ಅನೇಕ ಅನೇಕ ಬಾತೆ ಸುನ್ತೆ, ಕೋಯಿ ಕ್ಯಾ ಕೇತೆ ಕೋಯಿ ಕ್ಯಾ ಕೇತೆ. ಅನೇಕ ಅನೇಕ ಮಾತುಗಳನ್ನ ಕೇಳ್ತೆ. ಯಾರೇನಂತಾರೆ ಯಾರೇನಂತಾರೆ. कोई कहते कौन कहता कि गीता शिव परमात्मा ने गाई, कृष्ण भी तो परमात्मा था उसने गाई. ಕೆಲವರಂತಾರೆ ಯಾರಂದ್ರು ಗೀತೆಯ ಭಗವಂತ ಶಿವ ಗಾಯನ ಮಾಡಿದ್ರು ಅಂತ. ಶ್ರೀಕೃಷ್ಣ ಪರಮಾತ್ಮ ಆಗಿದ್ರು, ಅವರೇ ಗಾಯನ ಮಾಡಿದ್ರು ಅಂತ. ಪರಮಾತ್ಮ ಸರ್ವವ್ಯಾಪಿ ಉಸ್ಕಾ ಹಿ ಸಾರಾ ಖೇಲ್ ಹೈ ನ. ಪರಮಾತ್ಮ ಸರ್ವವ್ಯಾಪಿ, ಅವರದೇ ಎಲ್ಲ ಆಟ ಅಲ್ವಾ. भगवान के सब रूप है, भगवान ही अनेक रूप धार ಲೀಲಾ ಕರ್ತೆ. ಭಗವಂತಂದು ಇದೆಲ್ಲ ರೂಪಗಳಾಗಿದೆ. ಭಗವಂತ ಅನೇಕ ರೂಪಗಳನ್ನು ಧಾರಣೆ ಮಾಡಿ ಲೀಲೆಯನ್ನ ಮಾಡ್ತಾರೆ. ಭಗವಾನ್ ಜೋ ಚಾಹಿಯೇ ಸೋ ಕರ್ ಸಕ್ತೆ, ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಮಾಯಾ ಭಿ ಕಿತನಿ ಪ್ರಬಲ ಹೈ. ಭಗವಂತ ಏನು ಬೇಕೋ ಅದೆಲ್ಲ ಮಾಡಬಲ್ಲ. ಈಗ ನಿಮ್ಮ ಮಕ್ಕಳಿಗೂ ಗೊತ್ತಾಗಿದೆ ಮಾಯೆ ಎಷ್ಟು ಪ್ರಬಲ ಆಗಿದೆ ಅಲ್ಲ. आज कहते हैं बाबा हम वर्षा जरूर लेंगे, नरसी नारायण बनेंगे, कल होंगे ही नहीं. ಇವತ್ತಂತಾರೆ ಬಾಬಾ ನಾವು ಆಸ್ತಿಯನ್ನ ಖಂಡಿತ ಪಡಿತೀವಿ, ನರನಿಂದ ನಾರಾಯಣ ಆಗ್ತೀವಿ, ನಾಳೆ ನೋಡಿದ್ರೆ ಇರೋದೇ ಇಲ್ಲ. तुम जानते भी हो कितने चले गए, फारकंती दे दिया मम्मा को, मोटर में घुमा कर घुमाते करते थे, आज है नहीं. ನಿಮಗೆ ಗೊತ್ತಿದೆ ಎಷ್ಟೊಂದು ಜನ ಹೊಟ್ಟೋದು, ಡೈವರ್ಸ್ ಕೊಟ್ಬಿಟ್ರು, ಮಮ್ಮ ಅವರನ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ತಿರುಗಿ ಹಾರಿಸೋರು. ಇವತ್ತಂತೂ ಇಲ್ಲವೇ ಇಲ್ಲ. ऐसे अच्छे अच्छे भी माया के संग में आकर ऐसे गिरते जो एकदम नीचे पड़ जाते, जिन्होंने कल्प पहले समझा है वही सुन. ಈ ರೀತಿ ಒಳ್ಳೊಳ್ಳೆಯವರು ಮಾಯೆಯ ಸಂಘದಲ್ಲಿ ಬಂದು ಈ ರೀತಿ ಬಿದ್ದೋಗ್ತಾರೆ, ಏಕ್ದಮ್ ಕೆಳಗಡೆ ಬಿದ್ದೋಗ್ತಾರೆ. ಕಲ್ಪದ ಹಿಂದೇನು ಇದನ್ನೇ ಈ ರೀತಿನೇ ತಿಳಿಸಿದ್ರು. ಅವರು ಏನು ಅರ್ಥ ಮಾಡ್ಕೊಂಡಿದ್ರು ಅದೇ ಮಾಡ್ಕೊಂಡಿದ್ರು. आजकल दुनिया में क्या लगा हुआ है और तुम बच्चे अपने को देखो क्या बनते हो. ಇವತ್ತು ಪ್ರಪಂಚದಲ್ಲಿ ಏನಾಗ್ಬಿಟ್ಟಿದೆ ಮತ್ತೆ ತಾವು ನೋಡಿ ಏನಾಗ್ತೀರಾ. ಗೀತ್ ಸುನಾನ कहते हैं हम ऐसा वर्षा लेते जो हम सारे विश्व के मालिक बन जाए. ಹಾಡನ್ನ ಕೇಳಿದ್ರಲ್ಲ, ನಾವು ಅಂತಹ ಆಸ್ತಿಯನ್ನ ಪಡಿತೀವಿ, ಇಡೀ ವಿಶ್ವಕ್ಕೆ ಮಾಲೀಕರಾಗ್ತೀವಿ.
वहां कोई हद की बात नहीं, यहाँ हದ್ದೇ लगी हुई है. ಅಲ್ಲಿ ಯಾವುದೇ ಹದ್ದಿನ ಮಾತುಗಳಿಲ್ಲ, ಇಲ್ಲಿ ಎಲ್ಲಾ ಕಡೆ ಹದ್ದುಗಳೇ ಇದೆ. कहते हैं हमारे आसमान में तुम्हारा एरोप्लेन आएगा तो शूट कर लेंगे, वहां तो कोई हद की बात नहीं रहती. ಅಂತಾರಲ್ಲ, ನಮ್ಮ ಆಕಾಶದಲ್ಲಿ ನಿಮ್ಮ ಏರೋಪ್ಲೇನ್ ಬಂದ್ರೆ ಶೂಟ್ ಮಾಡ್ಬಿಡ್ತೀವಿ, ಅಲ್ಲಿ ಯಾವುದೇ ಹದ್ದಿನ ಮಾತಿಲ್ಲ. ये भी गीत गाते परंतु अर्थ थोड़े ही समझते, तुम तो जानते हो बरोबर बाबा से फिर से हम विश्व के मालिक बन रहे. ಇದು ಸಹ ಹಾಡನ್ನ ಕೇಳಿದ್ರಿ, ಆದರೆ ಅರ್ಥ ಏನಾಗತ್ತ? ತಮಗಂತೂ ಗೊತ್ತಿದೆ, ಖಂಡಿತ ಬಾಬುವರು ಮತ್ತೆ ನಮ್ಮನ್ನ ವಿಶ್ವದ ಮಾಲೀಕರಾಗಿ ಮಾಡ್ತಾರೆ. अनेक बार ये 84 का चक्कर लगाया, थोड़ा समय करके दुख पाया, सुख तो बहुत है, इसलिए बाबा कहते तुम बच्चों को अपार सुख देना. ಎಷ್ಟೋ ಸಲ 84 ಚಕ್ರವನ್ನ ತಿರುಗಿದ್ವಿ, ಸ್ವಲ್ಪ ಸಮಯ ದುಃಖವನ್ನ ಪಡೆದ್ವಿ, ಸುಖ ಅಂತೂ ಬಹಳಷ್ಟು ಇತ್ತು. ಅದಕ್ಕೆ ಬಾಬಾ ಅಂತಾರೆ, ಮಕ್ಕಳೇ ಅಪಾರ ಸುಖವನ್ನ ನಾನು ಕೊಡ್ತೀನಿ. ಆ ಮಾಯಾ ಸೆ ಹಾರೋ ಮತ್, ಬಾಬಾ ಕೆ ಬಚ್ಚೆ ಡೇರ್ ಹೆನ. ಇವಾಗ ಮಾಯೆಯಿಂದ ಸೋತೋಗ್ಬೇಡಿ, ತಂದೆಗೆ ಅನೇಕ ಜನ ಮಕ್ಕಳಿದ್ದಾರೆ. सब तो एक जैसे सपूत तो नहीं हो सकते, कोई को 5-7 बच्चे होते, उनमें 1-2 सपूत होते तो माया ही खराब कर दे. ಎಲ್ಲರೂ ಒಂದೇ ರೀತಿ ಒಳ್ಳೆಯವರಂತೂ ಇರಲ್ಲ, ಕೆಲವರು 5-7 ಮಕ್ಕಳಿರ್ತಾರೆ, ಅದರಲ್ಲಿ ಒಬ್ಬಿಬ್ಬರು ಕೆಟ್ಟವರು ಇರ್ತಾರೆ, ಮಾಯೆ ಕೆಟ್ಟದಾಗಿ ಮಾಡ್ಬಿಡತ್ತೆ. लाखों करोड़ों रुपया उड़ा देते, बाबा एकदम धर्मात्मा, बच्चे बिल्कुल चट खाने में. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನ ಹಾರಿಸ್ಬಿಡೋರು ಅಂದ್ರೆ ಲಾಸ್ ಮಾಡೋರು ಇದ್ದಾರೆ. ಬಾಬಾ ಏಕ್ದಮ್ ಅಂದ್ರೆ ತಂದೆ ಧರ್ಮಾತ್ಮನಾಗಿರ್ತಾನೆ, ಮಗ ಎಲ್ಲವನ್ನ ಕಳೀತಾನೆ. बाबा ने ऐसे बहुत मिसाल देखे हैं ना, तुम बच्चे जानते हो सारी दुनिया इस बेहद के बाबा के बच्चे. ತಂದೆಯಂತೂ ಈ ರೀತಿ ಅನೇಕ ಉದಾಹರಣೆಗಳನ್ನ ನೋಡಿದಾರಲ್ಲ, ತಮ್ಮ ಮಕ್ಕಳಿಗೆ ಗೊತ್ತಿದೆ ಇಡೀ ಪ್ರಪಂಚ ಈಗ ಅನಂತವಾದ ತಂದೆಯ ಮಕ್ಕಳಾಗಿದ್ದಾರೆ. बाप कहते मेरा बर्थ प्लेस ये भारत है, हर एक को अपनी धरती का कदर रखे. ತಂದೆ ಅಂತಾರೆ ನನ್ನ ಜನ್ಮಭೂಮಿ ಈ ಭಾರತ ಆಗಿದೆ, ಪ್ರತಿಯೊಬ್ಬರಿಗೂ ತಮ್ಮ ಭೂಮಿಯ ಗೌರವ ಇರುತ್ತಲ್ಲ. दूसरे कोई जगह शरीर छोड़ते हैं तो फिर उनको अपने गांव में ले जाते, बाप भी भारत में आते. ಬೇರೆ ಊರುಗಳಲ್ಲಿ ದೇಹವನ್ನ ಬಿಟ್ರೆ ಮತ್ತೆ ತಮ್ಮ ಊರಿನಲ್ಲಿ ಕರ್ಕೊಂಡ್ಬರ್ತಾರೆ, ಭಾವನು ಭಾರತದಲ್ಲಿ ಬರ್ತಾರೆ. तुम भारतवासियों को फिर से बेहद का वर्षा देते, तुम बच्चे कहते हो हम फिर से सो देवता विश्व के मालिक बन. ನಾವು ಭಾರತವಾಸಿಗಳು ಮತ್ತೆ ಅನಂತವಾದ ಆಸ್ತಿಯನ್ನ ತಂದೆಯಿಂದ ಪಡಿತೀವಿ. ಮಕ್ಕಳಿಗೆ ಹೇಳಲಾಗತ್ತೆ ನಾವು ಮತ್ತೆ ದೇವತೆ ವಿಶ್ವದ ಮಾಲೀಕರಾಗ್ತಿದ್ದೀವಿ. ಆ ಮಾಲೀಕತೆ अब तो क्या हालत हो गया, कहां से कहां आकर पड़े. ನಾವೇ ಮಾಲೀಕರಾಗಿದ್ವಿ, ಇವಾಗ ಎಂತಹ ಪರಿಸ್ಥಿತಿ ಬಂದಿದೆ, ಹೆಂಗಿದ್ದವರು ಯಾವ ರೀತಿ ಆಗಿಬಿಟ್ಟಿದ್ದೀವಿ. 84 जन्म भोगते भोगते ये हाल हाकर हुआ, ड्रामा को तो समझना. 84 ಜನ್ಮವನ್ನ ಅನುಭವಿಸ್ತಾ ಅನುಭವಿಸ್ತಾ ಈ ಪರಿಸ್ಥಿತಿ ಬಂದಿದೆ, ಡ್ರಾಮಾವನ್ನ ಅರ್ಥ ಮಾಡ್ಕೊಳ್ಳಿ. इसको कहा जाता हार और जीत का खेल, भारत का ही ये खेल है, इसमें हमारा पाठ. ಇದಕ್ಕೆ ತಿಳಿಸಲಾಗತ್ತೆ ಸೋಲು ಗೆಲುವಿನ ಆಟ, ಭಾರತದ ಆಟ, ಇದರಲ್ಲಿ ನಮ್ಮ ಪಾತ್ರ ಇದೆ. तुम ब्राह्मणों का सबसे ऊंचते ऊंच पार्ट है इस ड्रामा में, तुम सारे विश्व के मालिक बनते हो, बहुत सुख पाते. ತಾವು ಬ್ರಾಹ್ಮಣರು ತಮ್ಮದು ಸರ್ವಶ್ರೇಷ್ಠ ಪಾತ್ರ ಆಗಿದೆ. ಈ ಡ್ರಾಮಾದಲ್ಲಿ ತಾವು ಇಡೀ ವಿಶ್ವದ ಮಾಲೀಕರಾಗ್ತೀರ, ಬಹಳಷ್ಟು ಸುಖವನ್ನ ಅನುಭವ ಮಾಡ್ತೀರಾ. तुम्हारे जितना सुख और कोई भोग नहीं सकते, नाम ही स्वर्ग है ये है नरक. ನಿಮ್ಮಷ್ಟು ಸುಖ ಯಾರು ಅನುಭವಿಸೋದಿಲ್ಲ, ಹೆಸರೇ ಸ್ವರ್ಗ ಆಗಿದೆ, ಇದಾಗಿದೆ ನರಕ.
यहाँ के सुख कांग विष्टा समान है, आज लखपति है, दूसरे जन्म में क्या बनेंगे, कुछ पता थोड़े ही. ಇಲ್ಲಿನ ಸುಖ ಬಹಳ ಅಲ್ಪ ಆಗಿದೆ. ಇವತ್ತು ಲಖಪತಿ ಆಗಿರ್ಬೋದು, ನಾಳೆ ಬೇರೆ ಜನ್ಮದಲ್ಲಿ ಏನಾಗ್ತಾರೆ ಏನಾದ್ರೂ ಗೊತ್ತಿದೆಯಾ? ये है ही पाप आत्माओं की दुनिया, सतयुग है पुण्य आत्माओं की दुनिया. तुम पुण्य आत्मा बन रहे हो तो कभी भी पाप नहीं करना चाहिए. ಇದಾಗಿದೆ ಪಾಪಾತ್ಮಗಳ ಪ್ರಪಂಚ. ಸತ್ಯುಗ ಆಗಿದೆ ಪುಣ್ಯಾತ್ಮಗಳ ಪ್ರಪಂಚ. ತಾವು ಪುಣ್ಯಾತ್ಮರಾಗ್ತಿದ್ದೀರ, ಎಂದೂ ಸಹ ಪಾಪವನ್ನ ಮಾಡಬಾರ್ದಾಗಿದೆ. हमेशा बाबा से सीधा चलना चाहिए. बाबा कहते मेरे साथ धर्मराज सदै ಐಹಿ ದ್ವಾಪರ से लेकर ಸದಾ ಬಾಬೂರ ಜೊತೆ ಸೀದಾ ನಡಿಬೇಕು. ತಂದೆ ಅಂತಾರೆ ನನ್ನ ಜೊತೆ ಧರ್ಮರಾಜ ಸದಾ ಇದ್ದಾರೆ ದ್ವಾಪರದಿಂದ. सत्य त्रेता में मेरे साथ धर्मराज नहीं रहता, द्वापर से तुम मेरे हर्त दान पुण्य करते आ रहे हो. ಸತ್ಯುಗ ತ್ರೇತಾದಲ್ಲಿ ನನ್ನ ಜೊತೆ ಧರ್ಮರಾಜ ಇರೋದಿಲ್ಲ, ದ್ವಾಪರದಿಂದ ನನ್ನ ಜೊತೆ ಮತ್ತೆ ನನಗೋಸ್ಕರ ತಾವು ದಾನ ಪುಣ್ಯವನ್ನ ಮಾಡ್ತಾ ಬಂದಿದ್ದೀರಾ. ईश्वर अर्पण करते हैं ना, गीता में कृष्ण का जन्म डालने से लिख दिया श्री कृष्ण अर्पण. ಈಶ್ವರ ಅರ್ಪಣ ಅಂತಾರಲ್ಲ, ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನ ಹಾಕಿರುವ ಕಾರಣ ಬರೆದು ಬಿಟ್ಟಿದ್ದಾರೆ ಶ್ರೀಕೃಷ್ಣ ಅರ್ಪಣೆ. रिटर्न देने वाला तो एक बाबा है, इसलिए श्री कृष्ण अर्पण कहना रॉन्ग है. ईश्वर अर्पण कहना ठीक. ಬದಲು ಕೊಡುವಂತವರು ಒಬ್ಬ ತಂದೆನೇ ಆಗಿದೆ, ಅದಕ್ಕೆ ಶ್ರೀಕೃಷ್ಣ ಅರ್ಪಣೆ ಅಂತ ಹೇಳೋದು ತಪ್ಪಾಗಿದೆ. ಈಶ್ವರ ಅರ್ಪಣೆ ಅನ್ನೋದು ಸರಿ ಇದೆ. श्री गणेश अर्पण कहने से कुछ भी मिलेगा नहीं, फिर भी भावना का कुछ ना कुछ देता आया हूं सब. ಶ್ರೀ ಗಣೇಶ ಅರ್ಪಣೆ ಅಂದಾಗ ಏನೂ ಸಿಗಲ್ಲ, ಆದರೂ ಭಾವನೆ ಇದ್ದ ಕಾರಣ ಏನೋ ಅಲ್ಪ ಸ್ವಲ್ಪ ಕೊಡ್ತೀನಿ. मुझे तो कोई जानते नहीं, अब तुम बच्चे ही जानते हो, हम सब कुछ शिव बाबा को अर्पण कर. ನನ್ನ ಬಗ್ಗೆ ಅಂತೂ ಯಾರಿಗೂ ಅರಿವಿಲ್ಲ, ಈಗ ಮಕ್ಕಳಿಗೆ ಗೊತ್ತಿದೆ, ನಾನು ಎಲ್ಲವನ್ನ ಬಾಬೋರಿಗೆ ಅರ್ಪಣೆ ಮಾಡ್ತಿದ್ದೀನಿ. बाबा भी कहते हम आए तुमको 21 जन्म का वर्षा देने, अभी है ही उतरती कला. ಬಾಬಾ ಅಂತಾರೆ ನಾನು ಬಂದಿದ್ದೀನಿ ತಮಗೆ 21 ಜನ್ಮದ ಆಸ್ತಿ ಕೊಡಕ್ಕೆ, ಇವಾಗ ಇಳಿಯುವ ಕಲೆ ಆಗಿದೆ. रावण राज्य में जो भी दान पुण्य आदि करते, पाप आत्मा को ही देते, कला उतरती जाते. ರಾವಣ ರಾಜ್ಯದಲ್ಲಿ ಏನೆಲ್ಲ ದಾನ ಪುಣ್ಯಗಳನ್ನ ಮಾಡ್ತಾರೆ, ಪಾಪಾತ್ಮಗಳಿಗೆ ನೀಡ್ತಾರೆ, ಕಲೆಗಳು ಇಳಿತಾ ಬರ್ತವೆ. करके कुछ मिलता भी है तो भी अल्प काल के लिए, अब तो तुमको 21 जन्म के लिए मिलता. ಹಂಗೂ ಹಿಂಗೂ ಅಲ್ಪ ಕಾಲಕ್ಕೋಸ್ಕರ ಸಿಗತ್ತೆ, ಈಗಂತೂ ತಮಗೆ 21 ಜನ್ಮಕ್ಕೋಸ್ಕರ ಎಲ್ಲನೂ ಸಿಗ್ತಿದೆ. उनको कहते रामराज, ऐसे नहीं कहेंगे वह ईश्वर का राज्य है. ಅದಕ್ಕೆ ತಿಳಿಸಲಾಗತ್ತೆ ರಾಮರಾಜ್ಯ, ಆ ರೀತಿ ಎಂದು ಹೇಳಲ್ಲ, ಅದು ಈಶ್ವರೀಯ ರಾಜ್ಯ ಆಗಿದೆ. राज्य तो देवी देवताओं का है, बाबा कहते मैं राज्य नहीं करता. ರಾಜ್ಯ ಅಂತೂ ದೇವಿ ದೇವತೆಗಳದಾಗಿದೆ, ತಂದೆ ತಿಳಿಸ್ತಾರೆ ನಾನೆಂದೂ ರಾಜ್ಯವನ್ನ ಮಾಡೋದೇ ಇಲ್ಲ. तुम्हारा जो आदि सनातन देवी देवता धर्म था, जो अब प्रायलोप है, सो अभी फिर से स्थापन हो रहे. ನಿಮ್ಮದೇನು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಅದು ಪ್ರಾಯಲೋಪ ಆಗಿದೆ, ಈಗ ಮತ್ತೆ ನಾನು ಸ್ಥಾಪನೆ ಮಾಡ್ತಾ ಇದ್ದೀನಿ. बाप तो कल्याणकारी है ही, उनको कहा जाता सच्चा बाप. तुमको सच्चा ध्यान दे रहे हैं अपनी और रचना के आदि मध्य अंत की. ತಂದೆ ಅಂತೂ ಕಲ್ಯಾಣಕಾರಿ ಆಗಿದ್ದಾರೆ, ಅವರಿಗೆ ಹೇಳಲಾಗತ್ತೆ ಸತ್ಯವಾದ ತಂದೆ. ತಮಗೆ ಸತ್ಯವಾದ ಜ್ಞಾನವನ್ನ ನೀಡ್ತಿದ್ದಾರೆ, ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ್ದು. बाबा तुमको बेहद की हिस्ट्री ज्योग्राफी सुनाते, कितनी जबरदस्त कमाई है ना. ತಂದೆ ತಮಗೆ ಅನಂತವಾದ ಚರಿತ್ರೆ ಭೂಗೋಳವನ್ನ ತಿಳಿಸ್ತಾರೆ,
ಎಷ್ಟೊಂದು ಜಬರ್ದಸ್ತ್ ಸಂಪಾದನೆ ಆಗಿದೆ ಅಲ್ಲ. तुम चक्रवर्ती राजा बनते हो, उन्होंने फिर ये इंसा का चक्र दे दिया. ತಾವಂತೂ ಚಕ್ರವರ್ತಿ ರಾಜರಾಗ್ತಾರೆ, ಅವರು ಹಿಂಸೆಯ ಚಕ್ರವನ್ನ ತೋರಿಸಿದರು. असल ये है ज्ञान का चक्र, परंतु ये ज्ञान तो प्रायलोप हो जाता है. ವಾಸ್ತವದಲ್ಲಿ ಇದು ಜ್ಞಾನದ ಚಕ್ರ, ಆದರೆ ಜ್ಞಾನ ಪ್ರಾಯಲೋಪ ಆಗ್ಬಿಡತ್ತೆ. तुम्हारे ये मुख्य चित्र है, एक तरह त्रिमूर्ति, दूसरे तरह जाड़ और चक्र. ನಿಮ್ಮದು ಮುಖ್ಯವಾದ ಚಿತ್ರ ಆಗಿದೆ. ಒಂದು ಕಡೆ ತ್ರಿಮೂರ್ತಿ, ಮತ್ತೊಂದು ಕಡೆ ವೃಕ್ಷ ಮತ್ತೆ ಕಾಲಚಕ್ರ. बाबा ने समझाया, शास्त्रों में तो कल्प की आयु लाखों वर्ष लिख दिया, सारा सूत ही मुंजा दी. ತಂದೆ ತಿಳಿಸ್ಕೊಟ್ಟಿದ್ದಾರೆ, ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷು ಲಕ್ಷಾಂತರ ವರ್ಷ ಅಂತಿದ್ದಾರೆ. ಎಲ್ಲ ಏರುಪೇರು ಮಾಡಿಬಿಟ್ಟಿದ್ದಾರೆ. बाबा के सिवाय कोई से सूत सुलझ नहीं सकता, बाबा खुद आए. ತಂದೆ ಬಿಟ್ಟು ಮತ್ತಾರೂ ಸಹ ಈ ಒಂದು ಚಿಕ್ಕನ್ನ ಬಿಡಿಸಕ್ಕೆ ಸಾಧ್ಯ ಇಲ್ಲ. ಬಾಬಾ ಸ್ವಯಂ ಬಂದಿದ್ದಾರೆ. कहते हैं मुझे ड्रामा अनुसार आना ही पड़ता, मैं इस ड्रामा के बंधन में हूं. ಅಂದರೆ ನಾನು ಡ್ರಾಮಾ ಅನುಸಾರ ಬರಲೇಬೇಕು, ನಾನು ಈ ಡ್ರಾಮಾದಲ್ಲಿ ಬಂಧಿತನಾಗಿದ್ದೀನಿ. ये हो नहीं सकता, मैं आऊं ही नहीं, ऐसे भी नहीं कि आकर मरे हुए को जिंदा कर दो या कोई को बीमारी से छुड़ा दो. ಇದಂತೂ ಎಂದೂ ಆಗಕ್ಕೆ ಸಾಧ್ಯ ಇಲ್ಲ, ನಾನು ಬರದೇ ಇರೋದಿಕ್ಕೆ. ಆ ರೀತಿನೂ ಅಲ್ಲ, ನಾನು ಬಂದು ಸತ್ತವರನ್ನ ಬದುಕಿಸ್ತೀನಿ ಅಥವಾ ಅನಾರೋಗ್ಯದಿಂದ ಬಿಡಿಸ್ತೀನಿ. बहुत बच्चे कहते बाबा हमारे पर कृपा करो, लेकिन यहाँ कृपा आदि की बात नहीं. ಅನೇಕ ಜನ ಮಕ್ಕಳಂತಾರೆ, ಬಾಬಾ ನಮ್ಮ ಮೇಲೆ ಕೃಪೆ ಮಾಡಿ, ಆದರೆ ಇಲ್ಲಿ ಕೃಪೆಯ ಮಾತೇ ಇಲ್ಲ. तुमने मुझे इसलिए थोड़े ही बुलाया कि आशीर्वाद करो, हमें कोई घाटा ना पड़े. तुम बुलाते हो ए पतित पावन आओ. ನೀವು ನನ್ನನ್ನು ಇದಕ್ಕೋಸ್ಕರ ಕರೆದ್ರೇನು, ಆಶೀರ್ವಾದ ಮಾಡಿ ಅಥವಾ ಲಾಸ್ ಆಗಿದೆ ಅಂತ. ನೀವು ಕರೆದಿದ್ದು ಏ ಪತಿತ ಪಾವನ ಬನ್ನಿ ಅಂತ. दुख हरता सुख करता आओ, शरीर के दुख हर तो डॉक्टर लोग भी होते हैं. ದುಃಖ ಹರ್ತಾ ಸುಖ ಕರ್ತಾ ಬನ್ನಿ ಅಂದ್ರೆ ಶರೀರದ ದುಃಖವನ್ನ ಹರಿಸೋದಿಕ್ಕೆ ಡಾಕ್ಟರ್ಸು ಇದಾರಲ್ಲ. मैं कोई इसलिए आता हूं क्या तुम कहते हो नई दुनिया स्वर्ग के मालिक बनाओ व ಶಾಂತಿ दो. ನಾನೇನಾದ್ರೂ ಇದಕ್ಕೋಸ್ಕರ ಬರ್ತೀನೇನು, ತಾವಂತೀರಾ ಹೊಸ ಪ್ರಪಂಚ ಸ್ವರ್ಗದ ಮಾಲೀಕರಾಗಿ ಮಾಡಿ ಅಥವಾ ಶಾಂತಿಯನ್ನ ಕೊಡಿ. ऐसे नहीं कहते हमको बीमारी से आकर अच्छा करो, हमेशा के लिए शांति व मुक्ति तो मिल ना सके, पार्ट तो बचाना ही है. ಎಂದು ಈ ರೀತಿ ಹೇಳಲ್ಲ, ನಮ್ಮನ್ನ ಅನಾರೋಗ್ಯದಿಂದ ಚೆನ್ನಾಗಿ ಸರಿಪಡಿಸಕ್ಕೆ ಬನ್ನಿ ಅಂತ. ಸದಾಗೋಸ್ಕರ ಶಾಂತಿ ಮುಕ್ತಿ ಸಿಗಲಿ ಅಂತ ಕರೀತೀರಾ, ಪಾತ್ರ ಅಂತೂ ಅಭಿನಯ ಮಾಡಲೇಬೇಕಲ್ಲ. जो पीछे आता उसको शांति कितनी मिलती, अभी तक आते रहते. ಯಾರು ಕೊನೆಯಲ್ಲಿ ಬರ್ತಾರೆ ಅವರಿಗೆ ಎಷ್ಟೊಂದು ಶಾಂತಿ ಸಿಗತ್ತೆ, ಇಲ್ಲಿಯ ತನಕ ಬರ್ತಾನೇ ಇದ್ದಾರೆ. इतना समय तो शांति धाम में रहे ना, ड्रामा अनुसार जिसका पार्ट है वही आएंगे. ಇಷ್ಟೊಂದು ಸಮಯ ಶಾಂತಿಧಾಮದಲ್ಲೇ ಇದ್ರು, ಡ್ರಾಮಾ ಅನುಸಾರ ಯಾರ ಪಾತ್ರ ಇರುತ್ತೆ ಅವರು ಆವಾಗೆ ಬರ್ತಾರೆ. पार्ट बदल नहीं सकता. बाबा समझाते शांति धाम में तो बहुत बहुत आत्माएं रहती जो पिछाड़ी में आते, ಪಾತ್ರ ಪರಿವರ್ತನೆ ಆಗೋದಿಲ್ಲ. ಬಾಬಾ ತಿಳಿಸ್ಕೊಡ್ತಾರೆ, ಶಾಂತಿಧಾಮದಲ್ಲಿ ಅನೇಕ ಅನೇಕ ಆತ್ಮಗಳು ಇರುತ್ತವೆ, ಅಂತ್ಯದಲ್ಲಿ ಬರುತ್ತೆ. ये ड्रामा बना है, पिछाड़ी वालों को पिछाड़ी में ही आना है. ಇದೆಲ್ಲ ಡ್ರಾಮಾ ತಯಾರಾಗಿದೆ, ಅಂತ್ಯದವರು ಅಂತ್ಯದಲ್ಲೇ ಬರಬೇಕು. ये जाड़ बना है, ये चित्र आदि जो बने ये सब तुमको समझा. ಇದು ವೃಕ್ಷ ತಯಾರಾಗಿದೆ, ಈ ಚಿತ್ರಗಳೆಲ್ಲ ಏನ್ ತಯಾರಾಗಿದೆ ಇದೆಲ್ಲ ತಮಗೆ ತಿಳಿಸಕ್ಕೋಸ್ಕರ. और भी चित्र निकलते रहेंगे, कल्प पहले मिसाल निकलेंगे. 84 का विस्तार जाड़ में भी है,
ಇನ್ನೂ ಚಿತ್ರಗಳು ಬರ್ತಾ ಇರುತ್ತೆ. ಕಲ್ಪದ ಮೊದಲಿನ ಅನುಸಾರ ಬರುತ್ತೆ. 84 ವಿಸ್ತಾರದ ವೃಕ್ಷ ಇದೆಯಲ್ಲ. ಡ್ರಾಮಾ ಚಕ್ರ ಮೇ ಬಿ ಹೇ ಆ ಫಿರ್ ಸಿಡಿ ನಿಕಲ್ತಿ ಹೇ. ಡ್ರಾಮಾ ಚಕ್ರನೂ ಇದೆ. ಈಗ ಮೆಟ್ಲಿನ ಚಿತ್ರನೂ ಬಂದಿದೆ. ಮನುಷ್ಯ ತೋ ಕುಚ್ ಭಿ ಜಾನ್ತೆ ನಹೀ, ಬಿಲ್ಕುಲ್ ಹಿ ಜೈಸೆ ಬುದ್ಧು ಹೇ. ಮನುಷ್ಯ ಏನು ಅರ್ಥ ಮಾಡ್ಕೊಳಲ್ಲ, ಬಿಲ್ಕುಲ್ ಬುದ್ಧು ಆಗಿದ್ದಾನೆ. अब तुम बच्चों की बुद्धि में है. परम पिता परमात्मा जो ज्ञान का सागर, शांति का सागर है, वो हमको इस तन द्वारा पढ़ा. ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ. ಪರಮಪಿತ ಪರಮಾತ್ಮ ಜ್ಞಾನ ಸಾಗರ, ಶಾಂತಿಯ ಸಾಗರ, ಅವರು ನಮಗೆ ಈ ದೇಹದ ಮುಖಾಂತರ ಕುತ್ಕೊಂಡು ಓದಿಸ್ತಾ ಇದ್ದಾರೆ. बाबा कहते मैं आता ही उनमें हूँ जो पहले पहले विश्व का मालिक था. तुम भी जानते हो बरोबर हम भी ब्रह्मा द्वारा ब्राह्मण बने. ತಂದೆ ಅಂತಾರೆ ನಾನು ಬರೋದು ಅವರಲ್ಲಿ ಯಾರು ಮೊಟ್ಟ ಮೊದಲು ವಿಶ್ವದ ಮಾಲೀಕರಾಗಿದ್ದರು. ತಮಗೂ ಗೊತ್ತಿದೆ, ಖಂಡಿತ ನಾವು ಬ್ರಹ್ಮನ ಮುಖಾಂತರ ಬ್ರಾಹ್ಮಣರಾಗಿದ್ದೀವಿ. गीता में तो ये बातें है नहीं. बाबा कहते ये खुद ही नारायण की पूजा करने वाला था. ट्रेन में भी मुसाफिरी करते गीता पढ़ते थे. ಗೀತೆಯಲ್ಲಿ ಮಾತುಗಳಿಲ್ಲ. ತಂದೆ ಅಂತಾರೆ ಈತ ಸ್ವಯಂ ನಾರಾಯಣನ ಪೂಜೆಯನ್ನ ಮಾಡ್ತಿದ್ರು. ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ಗೀತೆಯನ್ನ ಓದ್ತಿದ್ರು. ಮನಸ್ ಸಮझेंगे ये तो बड़ा धर्मात्मा है, अब वो सब बातें भूल जाते. ಮನುಷ್ಯ ಅನ್ಕೊಂತಾರೆ ಇವರಂತೂ ಬಹಳ ದೊಡ್ಡ ಧರ್ಮಾತ್ಮ ಅಂತ. ಈಗ ಈ ಎಲ್ಲಾ ಮಾತುಗಳು ಮರ್ತೋಗ್ತಾರೆ. फिर भी इसने गीता आदि पढ़ी है. बाबा कहते मैं ये सब जानता. ಆದರೂ ಇವರು ಗೀತೆಯನ್ನ ಓದಿದ್ದಾರೆ. ತಂದೆ ಅಂತಾರೆ ನಾನು ಎಲ್ಲವನ್ನ ತಿಳ್ಕೊಂಡಿದ್ದೀನಿ. अभी तुम ये विचार करो हम किसके आगे बैठे हैं जिससे विश्व के मालिक बनते हो. फिर उसको घड़ी घड़ी भूल क्यों जाते हो. ಇವಾಗ ನೀವೇ ವಿಚಾರ ಮಾಡಿ, ನಾವು ಯಾರ ಮುಂದೆ ಕೂತಿದ್ದೀವಿ, ಯಾರು ವಿಶ್ವದ ಮಾಲೀಕರಾಗಿ ಮಾಡ್ತಾರೆ, ಅವರನ್ನ ಗಡಿ ಗಡಿ ಮರ್ತು. बाबा कहते तुमको 16 घंटा फ्री देता हूं, बाकी अपना सर्विस करो. अपनी सर्विस करते हो गोया विश्व की सेवा करते. ತಂದೆ ಅಂತಾರೆ ನಾನು 16 ಗಂಟೆ ನಿಮಗೆ ಫ್ರೀ ಕೊಡ್ತೇನೆ, ಬಾಕಿ ತಾವು ತಮ್ಮ ಸೇವೆಯನ್ನ ಮಾಡಿ. ನಿಮ್ಮ ಸೇವೆಯನ್ನ ಮಾಡೋದು ಅಂದರೆ ವಿಶ್ವದ ಸೇವೆ ಮಾಡೋದು. इतना पुरुषार्थ करो जो कर्म करते कम से कम 8 घंटा बाबा को याद. ಇಷ್ಟೊಂದು ಪುರುಷಾರ್ಥ ಮಾಡಿ ಕರ್ಮ ಮಾಡ್ತಾ ಕಡಿಮೆಗಿಂತ ಕಡಿಮೆ 8 ಅವರು ತಂದೆಯನ್ನ ನೆನಪು ಮಾಡಿ. अभी सारा दिन में 8 घंटा याद नहीं कर सकते. वो अवस्था जब होंगी तब समझेंगे ये बहुत सर्विस कर. ಈಗ ಇಡೀ ದಿನ 8 ಅವರಂತೂ ನೆನಪು ಮಾಡಲ್ಲ. ಆ ಸ್ಥಿತಿ ಯಾವಾಗ ಆಗತ್ತೆ ಆವಾಗ ತಿಳ್ಕೊಳ್ಳಿ ಬಹಳಷ್ಟು ಸೇವೆ ನಡೀತಾ ಇದೆ. ऐसे मत समझो हम बहुत सर्विस करते, भाषण बहुत फर्स्ट क्लास करते, परंतु योग बिल्कुल नहीं. ಆ ರೀತಿ ಅನ್ಕೋಬೇಡಿ. ನಾವಂತೂ ಬಹಳಷ್ಟು ಸೇವೆ ಮಾಡ್ತೀವಿ, ಭಾಷಣ ಬಹಳ ಫಸ್ಟ್ ಕ್ಲಾಸ್ ಮಾಡ್ತಿರ್ಬೋದು, ಆದರೆ ಯೋಗ ಬಿಲ್ಕುಲ್ ಇಲ್ಲ. ಯೋಗಕ್ಕೆ ಯಾತ್ರಾ ಹಿ ಮುಖ್ಯ ಹೇನಾ. ನೆನಪಿನ ಯಾತ್ರನೇ ಮುಖ್ಯ ಅಲ್ವಾ. बाप कहते सिर पर विक्रम का बोझ बहुत है, इसलिए सवेरे उठकर बाबा को याद करो. 2 से 5 तक फर्स्ट क्लास वायुमंडल. ತಂದೆ ತಿಳಿಸ್ತಾರೆ ತಲೆ ಮೇಲೆ ವಿಕರ್ಮದ ಭಾರ ಬಹಳಷ್ಟು ಇದೆ, ಅದಕ್ಕೆ ಬೆಳಗ್ಗೆ ಎದ್ದು ತಂದೆಯನ್ನ ನೆನಪು ಮಾಡಿ. 2 ಅಥವಾ 5 ತನಕ ಫಸ್ಟ್ ಕ್ಲಾಸ್ ವಾಯುಮಂಡಲ ಇರುತ್ತೆ. आत्मा रात को आत्मा अभिमानी बन जाती जिसको नींद कहा जाता. इसलिए बाबा कहते जितना हो सके बाबा को याद. ಆತ್ಮ ರಾತ್ರಿ ಆತ್ಮ ಅಭಿಮಾನಿ ಆಗತ್ತೆ, ಅದನ್ನೇ ನಿದ್ದೆ ಅಂತೀವಿ. ಅದಕ್ಕೆ ಬಾಬಾ ಅಂತಾರೆ ಎಷ್ಟಾದ್ರೆ ಅಷ್ಟು ತಂದೆಯನ್ನ ನೆನಪು ಮಾಡಿ. ಆ ಬಾಬಾ कहते हैं ಮನ್ಮನಾಭೋ ಯೇ ಹೇ ಚಡ್ತಿ ಕಲಾ ಕಾ ಮಂತ್ರ. ಈಗ ತಂದೆ ತಿಳಿಸ್ತಾರೆ ಮನ್ಮನಾಭವ ಇದಾಗಿದೆ ಹಾರುವ ಕಲೆಯ ಮಂತ್ರ.
अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते। धारणೆಗೋಸ್ಕರ मुख्य सार ಮೊದಲನೇದು, बाप से सीधा और सच्चा होकर चलना। कल्याणकारी बाप के बच्चे हैं, इसलिए सर्व का कल्याण करना, सपूत बनना। ತಂದೆಯ ಜೊತೆ ಸೀದಾ ಮತ್ತು ಸತ್ಯವಾಗಿದ್ದು ನಡೆ. ಕಲ್ಯಾಣಕಾರಿ ತಂದೆಯ ಮಕ್ಕಳು, ಅದಕ್ಕೆ ಸರ್ವರ ಕಲ್ಯಾಣವನ್ನ ಮಾಡಿ ಒಳ್ಳೆ ಮಕ್ಕಳಾಗಿ ಇರಿ. ಎರಡನೇದು, कर्म करते हुए कम से कम 8 घंटा याद में जरूर रहना। याद ही मुख्य है, इससे ही विकर्म का बोझ उतरना। ಕರ್ಮ ಮಾಡ್ತಿದ್ರು ಕಡಿಮೆಗಿಂತ ಕಡಿಮೆ 8 ಅವರು ನೆನಪಿನಲ್ಲಿ ಖಂಡಿತ ಇರಿ. ನೆನಪೇ ಮುಖ್ಯ, ಇದರಲ್ಲಿ ವಿಕರ್ಮದ ಭಾರ ಇಳಿಯುತ್ತೆ. वरदान, दाता बन हर सेकंड हर संकल्प में दान देने वाले उदारचित महादानी भव. ದಾತನಾಗಿ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ದಾನವನ್ನು ನೀಡುವಂಥವರು ಉದಾರ ಚಿತ್ತ ಮಹಾದಾನಿ ಭವ. आप दाता के बच्चे लेने वाले नहीं लेकिन देने वाले हो. ತಾವು ದಾತನ ಮಕ್ಕಳು, ಪಡೆಯುವಂಥವರಲ್ಲ, ನೀಡುವಂಥವರು. हर सेकंड हर संकल्प में देना. जब ऐसे दाता बन जाएंगे तब कहेंगे उदार चित्त महादान. ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪ ಕೊಡಬೇಕು. ಯಾವಾಗ ಈ ರೀತಿ ದಾತರಾಗ್ಬಿಡ್ತೀರಾ ಆಗ ಹೇಳಲಾಗತ್ತೆ ಉದಾರ ಚಿತ್ತ ಮಹಾದಾನಿ. ऐसे महादानी बनने से महाशक्ति की प्राप्ति स्वतः हो जाए. ಈ ರೀತಿ ಮಹಾದಾನಿ ಆದಾಗ ಮಹಾಶಕ್ತಿಯ ಪ್ರಾಪ್ತಿ ಸ್ವತಃ ಆಗುತ್ತೆ. लेकिन देने के लिए स्वयं का भंडारा भरपूर चाहिए. ಆದರೆ ಕೊಡಕ್ಕೋಸ್ಕರ ಸ್ವಯಂನ ಭಂಡಾರ ತುಂಬಿರಬೇಕಾಗಿದೆ. जो लेना था वो सब कुछ ले लिया, बाकी रह गया देना. ಏನ್ ಪಡ್ಕೋಬೇಕಾಗಿತ್ತು ಅದೆಲ್ಲವನ್ನ ಪಡ್ಕೊಂಡಿದೆ, ಮಿಕ್ಕಿರೋದು ಕೊಡೋದು ಮಾತ್ರ. तो देते जाओ, देने से और भी भंडारा ಬರ್ತಾ जाएगा. ನೀಡ್ತಾ ಹೋಗಿ, ಎಷ್ಟೆಷ್ಟು ಕೊಡ್ತಾ ಹೋಗ್ತೀರಾ ಅಷ್ಟು ಭಂಡಾರ ತುಂಬತಾ ಹೋಗುತ್ತೆ. स्लोगन आगे, हर सब्जेक्ट में फुल मार्क्स जमा करना है तो गंभीरता का गुण धारण कर. ಪ್ರತಿ ಸಬ್ಜೆಕ್ಟ್ ಅಲ್ಲಿ ಫುಲ್ ಮಾರ್ಕ್ಸ್ ಜಮಾ ಮಾಡ್ಕೋಬೇಕಾದರೆ ಗಂಭೀರತೆಯ ಗುಣವನ್ನ ಧಾರಣೆ ಮಾಡಿ. ಅವ್ಯಕ್ತ ಇಶಾರೆ, ಮಹಾನ್ बनने के लिए मधुरता नम्रता का गुण धारण. ಮಹಾನ್ ಆಗಕ್ಕೋಸ್ಕರ ಮಧುರತೆ ಮತ್ತೆ ನಮ್ರತೆಯ ಗುಣವನ್ನ ಧಾರಣೆ ಮಾಡಿ. नम्रचित आत्मा सहज ही सुखदाता बन जाते, लेकिन अभिमान नम्रचित बनने नहीं दे. नम्रचिತ್ತ ಆತ್ಮ ಸಹಜ ಸುಖದಾಯಿ ಆಗುತ್ತೆ, ಆದರೆ ಅಭಿಮಾನ ನಮ್ರವಾಗಿ ಇರೋದಕ್ಕೆ ಬಿಡೋದಿಲ್ಲ. नम्रचित नहीं तो सेवा हो नहीं सकता. सेवाधारी की विशेषता सदा नम्रचित, स्वतः झुका हुआ होगा तब औरों को झुका सके. ನಮ್ರಚಿತ್ತ ಇಲ್ಲ ಅಂದರೆ ಸೇವೆ ಆಗೋದಿಲ್ಲ. ಸೇವಾಧಾರಿಯ ವಿಶೇಷತೆ ಸದಾ ನಮ್ರಚಿತ್ತ, ಸ್ವಯಂ ಬಗ್ಗಿದ್ದಾಗ ಇತರರನ್ನ ಬಗ್ಗಿಸಬಹುದು. ಜಿತನಾ ನಮ್ರಚಿತ್ತ ಹೋಂಗೆ ಉತನಾ ನಿರ್ಮಾಣ ಕರೆಂಗೆ. ಎಷ್ಟು ನಮ್ರಚಿತ್ತರಾಗಿರ್ತೀವಿ ಅಷ್ಟು ನಿರ್ಮಾಣತೆಯನ್ನ ಮಾಡ್ತೀವಿ. ಜಹಾ ನಿರ್ಮಾಣತಾ ಹೋಂಗಿ ವಹ ರೋಗ್ ನಹೀ ಹೋಂಗಾ ರೂಹಾನಿಯತ್ ಹೋಂಗಿ. ಎಲ್ಲಿ ನಿರ್ಮಾಣತೆ ಇರುತ್ತೆ ಅಲ್ಲಿ ಆವೇಶ ಇರೋದಿಲ್ಲ, ಆತ್ಮೀಯತೆ ಇರುತ್ತೆ. ಜೈಸೆ ಬಾಪ್ ಕಿತನಾ ನಮ್ರಚಿತ್ ಬನ್ಕರ್ ಆತೆ ಐಸೆ ಫಾಲೋ ಕರ್. ಯಾವ ರೀತಿ ತಂದೆ ಎಷ್ಟು ನಮ್ರಚಿತ್ತರಾಗಿ ಬರ್ತಾರೆ ಆ ರೀತಿ ಫಾಲೋ ಮಾಡಿ. ಓಂ ಶಾಂತಿ.